ಇಂಥ ಚರ್ಚೆಗಳು ಆಗಬೇಕು. ಮತ್ತಷ್ಟಲ್ಲದೆ ಎಲ್ಲ ಯುಗದ ಯುವಕರು ಧ್ವನಿ ಎತ್ತಬೇಕು. ಮತ್ತಷ್ಟಲ್ಲದೆ ಅವರುಗಳ ಸಮಸ್ಯೆಗಳ ಮತ್ತು ಅವರ ಪೀಳಿಗೆಯ ಮುಂದಿನ ಚರ್ಚೆಗಳಾಗಬೇಕು. ಮತ್ತು ಅವರುಗಳು ಆ ಲೀಡನ್ನು ತೊಗೊಂಡಿರೋದು ವಿ ಹ್ಯಾವ್ ಟು ವೆಲ್ಕಮ್ ದಿಸ್. ಐ ಕಂಗ್ರ್ಯಾಚುಲೇಟ್ ಅವರ್ ನ್ಯೂ ಜೆನ್ಜೀಸ್. ನೋಡಿ, ಜೆನ್ಜಿಗಳು ಇದು ಕೇವಲ ಜೆನ್ಜಿಗಳ ವಿಷಯ ಅಥವಾ ಚರ್ಚೆ ಅಲ್ಲ. ಇದು ಈ ದೇಶದ ಬಹುಸಂಖ್ಯಾತ ಒಂದು ಯುವ ಪೀಳಿಗೆ ತಮ್ಮ ಭವಿಷ್ಯಕ್ಕೆ ಹೋರಾಟ ಕಟ್ತಾ ಇದೆ. ಮತ್ತು ಇವತ್ತಿನ ಈ ಪ್ರಭುತ್ವವೇನಿದೆ ಇದು ಎಲ್ಲ ಪ್ರಶ್ನೆಗಳಿಗೂ ಸಹಿತ ಎಣ್ಣೆ ಹಚ್ಚಿಕೊಂಡು ಯಾವುದಕ್ಕೂ ಉತ್ತರ ಕೊಡದೆ ಪ್ರಶ್ನೆ ಕೇಳಿದವ್ರನ್ನೆಲ್ಲರನ್ನೂ ಸಹಿತ ದೇಶದ್ರೋಹಿಗಳನ್ನಾಗಿ ಮಾಡಿ ಅವರು ಕಳಿಸ್ಕೊಳ್ತಾ ಇತ್ತು. ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡದೇ ಇರುವಂಥ ಒಬ್ಬ ನಾಯಕ ನಾನೇ ವಿಶ್ವ ನಾಯಕ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದ. ಅವರ ಗರ್ವಭಂಗವನ್ನು ಮಾಡಿರುವಂಥ ಈ ಜೆನ್ಜಿಗಳನ್ನ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೇನೆ ಮತ್ತೊಮ್ಮೆ. ಸೊ ದೇ ಆರ್ ದ ಪೀಪಲ್ ಹೂ ವಿಲ್ ಐ ಬಿಲೀವ್ ಅವ್ರಗಳ ಸಮಸ್ಯೆಗಳಿರ್ಬೋದು. ಯಾರು ಈ ಜೆನ್ಜಿಗಳ ಸಮುದಾಯಗಳಲ್ಲಿ ಅವರಲ್ಲಿ ನಿರುದ್ಯೋಗದ ಸಮಸ್ಯೆ ಇರ್ಬೋದು, ಆರ್ಥಿಕ ಅಸ್ಥಿರತೆ ಇರ್ಬೋದು, ಮತ್ತೆ ಅವ್ರದೇ ಆದಂತ ಇಮೋಷನಲಿ ದೇ ಆರ್ ವೆರಿ ಲಿಟಲ್ ವಲ್ನರಬಲ್. ನಾನು ದಿವಸ ಟೂ ಮಚ್ ಆಫ್ ಇನ್ಫಾರ್ಮೇಶನ್ ಅಂಡ್ ದೇ ಆರ್ ಲಿವಿಂಗ್ ಇನ್ ಲಿವಿಂಗ್ ಇನ್ ಡಿಜಿಟಲ್ ವರ್ಲ್ಡ್ ಅಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ರಿಯಾಲಿಟಿಗಳಲ್ಲಿ ಏನ್ ಗೊತ್ತಾ ಲೋಹಿತ್, ಅಲ್ಲೇ ಇರೋದು ಬದಲಾವಣೆ ಇರೋದು ಅಲ್ಲೇ. ನಾವು ಅನ್ಕೊಂಡಿದ್ವಿ ಇವರೆಲ್ಲ ಏನ್ ಬರೀ ಲೈಕ್ ರೀಪೋಸ್ಟ್ ಮಕ್ಕಳು ಇವರೆಲ್ಲ ಬರ್ತಾರೆ ಬೀದಿಗೆ ಅಂತ. ಬೀದಿಗೆ ಬಂದಾಗ ಮಾಡಿದ ಗಲಾಟೆ ನೋಡಿದ್ರ ನೀವು? ಐ ರಿಯಲಿ ಅಪ್ರಿಷಿಯೇಟ್. ಅವರೊಂದು ರಿಯಾಲಿಟಿಯಿಂದ ದೂರ ಇದ್ದಾರೆ. ಇವರೇನು ಪ್ರಾಕ್ಟಿಕಲಿಟಿ ಇಲ್ಲ. ಯಾಕೆ ಅಂದರೆ ಐ ಆಮ್ ಅ ಮಿಲೆನಿಯಲ್. ನಾನು ಯುದ್ಧವನ್ನು ನೋಡಿದ್ದೇನೆ, ನಾನು ಜಾಬ್ ಕಳ್ಕೊಂಡಿರೋದನ್ನು ನೋಡಿದ್ದೇನೆ, ಮತ್ತೆ ನಾನು ಸಾಮಾಜಿಕ ಹೋರಾಟಗಳನ್ನ ನೋಡಿದ್ದೇನೆ. ಇವ್ರುಗಳಿಗೆ ಇದೆಲ್ಲ ಅನುಭವ. ಮತ್ತು ಅಷ್ಟಲ್ಲದೆ ಇವರು ತುಂಬ ಡೀಪ್ ಆಗಿರಲಿಲ್ಲ. ಬಟ್ ಅವ್ರು ಇವತ್ತು ಬೀದಿಗಿಳಿಯುವಷ್ಟು ಶಕ್ತಿ ತೋರಿದ್ದಾರೆ. ನನಗನ್ಸತ್ತೆ ಅದರ ಹಿಂದೆ ಸ್ವಲ್ಪ ಮಿಲೆನಿಯಲ್ಗಳ ಪ್ರೇರೇಪಣೆ ಇರಬಹುದು. ಯಾಕೆಂತಂದ್ರೆ ಒಂದು ಸಮಾಜ ಅಂತಂದ್ರೆ ಮಿಲೆನಿಯಲ್ಗಳ ಯಾಕೆಂತಂದ್ರೆ ಇವ್ರಿಗೆಲ್ಲ ಓದ್ತಾ ಇರೋದು ಮಿಲೆನಿಯಲ್ಗಳ ಟೀಚರ್ ಆಗಿರ್ಬೋದು ಇವತ್ತು ಸಹಿತ. ದೇರ್ ವಿಲ್ ಬಿ ಸಮ್ ಇನ್ಫ್ಲುಯೆನ್ಸ್. ಸೊ ಅದು ಇದು ಮತ್ತು ಜನರೇಷನ್ ಎಕ್ಸ್ಟ್ರಾ ಅನುಭವ, ಒಂದು ಗ್ಲೋಬಲೈಸ್ಡ್ ಮೈಂಡ್ ಸೆಟ್ ಇದೆಯಲ್ಲ ಇವ್ರದ್ದು. ದೇ ಆರ್ ಲಿವಿಂಗ್ ಮೋರ್ ಆರ್ ಲೆಸ್ ಬಿಕಾಸ್ ನಾನು ಹೇಳ್ತೀನಿ, ಇವರು ಇಂಟರ್ನೆಟ್ ಅನ್ನೋ ಒಂದು ಲೋಕದ ಮೂಲ ನಿವಾಸಿಗಳು. ಡಿಜಿಟಲ್ ನೇಟಿವ್ಸ್. ವೆರಿ ಟ್ರೂ. ಬಟ್ ಅದನ್ನ ಅವರು ಇಂಟರ್ನೆಟ್ ಹೇಳೋ ಲೋಕವನ್ನ ಅವರು ತುಂಬಾ ಪ್ರೊಡಕ್ಟಿವ್ ಆಗಿ ಮತ್ತು ತುಂಬಾ ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ಆಕ್ಚುಲಿ ಅವರು ನಮ್ಮ ದೇಶದ ಬಹುದೊಡ್ಡ ಆಸ್ತಿ ಆಗ್ತಾರೆ. ಬಟ್ ಅದು ಏನಾಗ್ತಾ ಇದೆ ಅಂತಂದರೆ ಇಂಟರ್ನೆಟ್ ಹೇಳೋದು ಸಹಿತ ನಾವು ಮತ್ತೊಂದು ತುಂಬ ಮಹತ್ವದ ಮಾತಾಡಬೇಕಾಗತ್ತೆ. ಜೆನ್ಜಿ ಅಂದ್ಬಿಟ್ಟು ಒಂದೇ ಪೇಂಟ್ ಬ್ರಷ್ ಅಲ್ಲಿ ಹೊಡಿಲಿಕ್ಕಾಗಲ್ಲ. ಯಾಕಂತಂದ್ರೆ ಎಲ್ಲಾ ಜೆನ್ಜಿಗಳು ಸಹಿತ ಒಂದೇ ಸಮಾನ. ನಾನು ನನ್ನ ಹಳ್ಳಿಯ ಇಂಟರ್ನೆಟ್ ಕೊರತೆ ಇರುವ ಕೇವಲ ಒಂದೇ ಒಂದು ಎಸ್. Are you done? 30 seconds, can you finish? 30 seconds. ಅಲ್ಲಿ ಗೆಸ್ಟ್ ಗಳು ಕಾಯ್ತಿದ್ದಾರೆ ನನಗೆ, ಹಲವರು ಹೇಳಿಲ್ಲ ಅವರಿಗೆ. 30 seconds ಪ್ಲೀಸ್. ಅವ್ರನ್ನೆಲ್ಲನೂ ಸಹಿತ ಜೆನ್ಜಿ ಅಂತಾನು ಹೇಳಕ್ಕಾಗಲ್ಲ. ನಮ್ಮ ಭಾರತದ ಎಲ್ಲ ಒಂದು ಆ ವರ್ಗದ ಆ ಟೈಮಲ್ಲಿ ಹುಟ್ಟಿರುವಂತ ಜನರುಗಳನ್ನ ಎಲ್ಲರನ್ನೂ ಜೆನ್ಜಿ ಅಂತ ಅಂದ್ಬಿಟ್ಟು ನಾವು ಲೇಬಲ್ ಮಾಡ್ಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಪ್ರತಿ ಪ್ರಾದೇಶಿಕತೆ ಮತ್ತು ನಾರ್ತ್ ಇಂಡಿಯನ್ ಜೆನ್ಜಿಗಳ ಮಾನಸಿಕತೆ ಬೇರೆ ಇದೆ, ಸೌತ್ ಇಂಡಿಯನ್ಗಳ ಮಾನಸಿಕತೆ ಬೇರೆ ಇದೆ, ಹಳ್ಳಿಯ ಜನರುಗಳ ಸಮಸ್ಯೆ ಇದೆ. ಯಾವುದೋ ಪೇಟೆ ಬೆಂಗಳೂರು ಅಥವಾ ಡೆಲ್ಲಿಯಲ್ಲಿ ಕೂತ್ಕೊಂಡರು ಕೆಲವರು ಒಂದು 4 ಜನ ಸ್ಟಾರ್ಟ್ಅಪ್ ಕಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ದೇ ಡನ್ ಎವ್ರಿಥಿಂಗ್ ಅಂತ ಅಲ್ಲ. ಫೈಟಿಂಗ್ ಅ ಸೋಷಿಯಲ್ ಬ್ಯಾಟಲ್ ಇನ್ ಗದಗ್. ಬೆಂಗಳೂರಿನಲ್ಲಿ ಸ್ಪೇಸ್ ಸ್ಟಾರ್ಟ್ಅಪ್ ಮಾಡಿರ್ಬೋದು ಒಬ್ಬ, ಇನ್ನೊಬ್ಬ ಸೋಷಿಯಲ್ ಸ್ಟಾರ್ಟ್ಅಪ್ ಮಾಡಿ ಗದಗ್ ನಲ್ಲಿ ಸಮಾಜದ ಈ ರೀತಿಯಾಗಿದೆ. ಬಟ್ ಸ್ಟಿಲ್ ಕಂಗ್ರಾಚುಲೇಟ್ ದೆಮ್. I'll come back to you. ವೈಷ್ಣವಿ, I'm coming to you in 2 minutes. ಲಾಲಾಜಿ ನಾಯಕ್ ಅವರು ಮತ್ತೆ ಶರತ್ ಅವರು ಇಬ್ರು ಜಾಯ್ನ್ ಆಗಿದ್ದಾರೆ. ಲಾಲಾಜಿ ನಾಯಕ್, ನಿಖಿಲ್ ಜೋಶಿ ಮಾತಾಡ್ತೀನಿ. ಸ್ವಾಗತ ನಿಮ್ಗೆ PNS ವಿಸ್ತಾರಕ್ಕೆ. ಇನ್ನೊಂದ್ ಚೂರು ಲೈಟ್ ಜಾಸ್ತಿ ಆದ್ರೆ ನಿಮ್ ಮುಖ ಇನ್ನೂ ಸ್ಪಷ್ಟವಾಗಿ ಕಾಣ್ಬೋದಾ ಅಂತ ನಮ್ಗೆ. ಬಟ್ ನನ್ಗೆ ಗೊತ್ತಿದೆ ನೀವು ಊರಲ್ಲಿದ್ದೀರಿ, ನಿಮ್ಮ ಹತ್ರ ಲೈಟ್ ಇಲ್ಲ, ಅಲ್ಲಿ ಕರೆಂಟ್ ಇಲ್ಲ, ಆದ್ರೂ ನೀವು ಕಾರಿಂದ ಜಾಯ್ನ್ ಆಗಿದ್ದೀರಿ. ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಯು ಫಾರ್ ದಟ್. ನೀವು ಆಲ್ಮೋಸ್ಟ್ ಜೆನ್ಜಿ. ನೀವು ನಾನು ಕೇಳ್ಪಟ್ಟಂಗೆ ಯು ಆರ್ ಅನ್ ಆಲ್ಮೋಸ್ಟ್ ಜೆನ್ಜಿ. ಯು ಮಿಸ್ ದ ಜೆನ್ಜಿ ಬ್ರಾಕೆಟ್ ಬೈ 2 years. ಹಾಗಾಗಿ ನಿಮಗೆ ಏನ್ ಅನ್ಸುತ್ತೆ ಈ ಜೆನ್ಜಿ ಅನ್ನೋ ಒಂದು ಅಭಿಯಾನ ಅನ್ನಿ ಅಥವಾ ಒಂದು ಭಾವನೆ ಅಂತ ಏನ್ ಶುರು ಆಗ್ಬಿಟ್ಟಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಒಂದು ಅಭಿಪ್ರಾಯ ಅಂತ ಕೇಳಕ್ ಹೋದ್ರೆ ದೇ ಆರ್ ನಾಟ್ ಕಂಪ್ಲೀಟ್ಲಿ ರೈಟ್. ಇವತ್ತಿನ ನಮ್ಮ ಜೆನ್ಜಿ ಜನರೇಷನ್ಗೆ ನನ್ನ ಪ್ರಕಾರ ನಮ್ಮ ಜೆನ್ಜಿ ಜನರೇಷನ್ಸ್ ನ ಮ್ಯಾನಿಪುಲೇಟ್ ಮಾಡೋದು ತುಂಬಾ ಈಸಿ ಅಂತ ಅನ್ನಿಸ್ತು ಆಫ್ಟರ್ ದಿಸ್ ಪ್ರೊಟೆಸ್ಟ್ ಅಂಡ್ ಆಲ್. ಇವಾಗ ಈ CJP ಏನ್ ಫಾರ್ಮೇಶನ್ ಆಯ್ತು,
ಸೊ ನಮ್ಮ ಜೆನ್ಸಿ ಜನರೇಷನ್ ಅವರು ಯಾವ ರೀತಿ ಒಂದು ನೆಗೆಟಿವಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗೋಯ್ತು ಅದು. ಇವಾಗ CJI ಅವರು ಏನು ಕಾಕ್ರೋಚ್ ಅಂತ ಯಾರನ್ನ ಕರೆದ್ರು, ಅಲ್ಲಿನ ಏನು ಲಾಯರ್ಗಳು ಇರ್ತಾರೆ ಅವ್ರುಗಳು ಕೆಲಸ ಇಲ್ಲದೆ ಇದ್ದಾಗ ಒಂದು ಆಕ್ಟಿವಿಸ್ಟ್ ಅನ್ನು ಹೆಸರು ಹೇಳ್ಕೊಂಡು ಆಕ್ಟಿವಿಸ್ಟ್ ಮಾಡ್ತಾರೆ, ದೇ ಆರ್ ಕಾಕ್ರೋಚಸ್ ಅಂತ ಅವ್ರನ್ನ ಕರೆದಿದ್ದು. ಬಟ್ ಇವರು ಎಷ್ಟು ಈಸಿಯಾಗಿ ಕಂಪ್ಲೀಟ್ ಜೆನ್ಸಿಗಳನ್ನ ಅದರ ಕರೆದ್ರು ಅನ್ನೋ ತರ ಫ್ರೇಮ್ ಮಾಡ್ತಾ ಹೋದ್ರು ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು. ಸೊ ಆ ಕಂಪ್ಲೀಟ್ ಪ್ರೊಸೆಸ್ ನೋಡಿದಾಗ ನನ್ಗನ್ಸಿದ್ದು ಏನಂದ್ರೆ ವಿ ಕ್ಯಾನ್ ಈಸಿಲಿ ಮ್ಯಾನಿಪುಲೇಟ್ ಅವರ್ ಜೆನ್ಸೀಸ್ ಫಾರ್ ಅ ನೆಗೆಟಿವ್ ಥಿಂಗ್. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಪ್ರಾಪರ್ ಆಗಿ ರಿಸರ್ಚ್ ಮಾಡುವಂತ ಒಂದು ಕೆಪಾಸಿಟಿ ಆಗ್ಲಿ ಅಥವಾ ನಾನು ಏನ್ ಕನ್ಸ್ಯೂಮ್ ಮಾಡ್ತಿದ್ದೀನಿ ಅದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡುವಷ್ಟು ಕೆಪಾಸಿಟಿ ಇಲ್ಲ ಅಂತ ಅನಿಸ್ಬಿಡ್ತು ಒಂದ್ ಟೈಮಲ್ಲಿ. ಸೊ ನಾನು ಸ್ವಲ್ಪ ಹಾಸ್ಯಾಗೂ ಕೂಡ ಆ ವಿಚಾರದಲ್ಲಿ ಸ್ವಲ್ಪ ಮಾತಾಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ನನಗೆ ಸ್ವಲ್ಪ ಬ್ಯಾಕ್ ಕರೆದಿರೋ ಕಾರಣನೇ ಅದು. ನೀವು ಜೆನ್ಸಿಗಳ ಬಗ್ಗೆ ಹಾರ್ಶ್ ಆಗಿ ಮಾತಾಡಿದ್ರಿ ಅಂತಾನೆ ನಿಮ್ಮಿಂದ ಅಂದ್ರೆ ನಿಮ್ಮ ಜನರೇಷನ್ ಜೆನ್ ಜಿ. ನಿಮ್ಗೇನ್ ಅನ್ಸುತ್ತೆ ಬರೀ ಈ ರೀತಿಯ ಒಂದು ಔಟ್ರೀಚ್ ಕಾರ್ಯಕ್ರಮ ಮಾಡಿ ಪ್ರಧಾನ ಮಂತ್ರಿ ಒಂದು ವಿಡಿಯೋ ಮಾಡ್ತಾರೆ, ಮೋಹನ್ ಭಾಗವತ್ ಅವರು ಆಡಿಟೋರಿಯಂ ಪ್ರೋಗ್ರಾಮ್ ಮಾಡ್ತಾರೆ, ರಾಹುಲ್ ಗಾಂಧಿ ಅವರು ಪ್ರತಿಭಟನಾಕಾರರ ಜೊತೆ ನಿಂತು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಇಂಟರ್ನೆಟ್ ಮೂಲಕ ಬೇರೆ ಬೇರೆ ಪ್ರತಿಭಟನೆ ಯುವ ಪ್ರತಿಭಟನೆಗಳಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ, ಸಾಕಾ ಇಷ್ಟು? ಇಸ್ ಇಟ್ ಓಕೆ? ಆರ್ ಯು ಇಂಪ್ರೆಸ್ಡ್? ನೋ ಸರ್, ಇಲ್ಲಿ ಆಲ್ ಆಫ್ ಎ ಸಡನ್ ಜೆನ್ಸಿ ಮೇಲೆ ಓವರ್ ಕನ್ಸರ್ನ್ ಬಂದ್ಬಿಟ್ಟಿದೆ ಇವಾಗ. ಹೇಳಿದೆ ಯಾಕೆ ಅಂತ. ಹೌದು, ಇಲ್ಲಿ ಓವರ್ ನೈಟ್ ನಮ್ಮ PM ಅವರು ಬಂದು 12 o'clockಗೆ ಮಿಡ್ ನೈಟ್ಗೆ ಫ್ರೆಂಡ್ಸ್ ಅಂತ ಕಾಲ್ ಮಾಡ್ಕೊಂಡು ಇವತ್ತು ಅವ್ರು ಕರಿಬೇಕಾಗಿ ಬಂತು. ಯಾಕೆ? ಇಟ್ ವಾಸ್ ಆಫ್ ಜೆನ್ಸೀಸ್ ಪ್ರೆಷರ್. ಇಷ್ಟು ದಿನ ಪ್ರೊಟೆಸ್ಟ್ಗಳಾಗಿದೆ, ಇಷ್ಟು ಮಕ್ಕಳು ಸಾವಾಗಿದ್ದಾರೆ, ಇವ್ರು ಇದು ಯಾವುದಕ್ಕೂ ರೆಸ್ಪಾಂಡ್ ಮಾಡಿಲ್ಲ. ಯಾಕೆ? ಅಷ್ಟು ಜನ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಇನ್ಜಸ್ಟಿಸ್ನ ತಡ್ಕೊಳಕ್ಕಾಗದೆ ಇವತ್ತೇನು ಬಂದು ನಿಂತಿದ್ದಾರೆ. ದಿಸ್ ಇಸ್ ಆಲ್ ಹ್ಯಾಪನ್ ಬಿಕಾಸ್ ಆಫ್ ಜೆನ್ಸೀಸ್ ಇವತ್ತು ಸೇರಿರೋದಕ್ಕೆ. ಸರ್ ಹೇಳಿದ್ರು ಏನು ಸಿಕ್ಕಿದೆ ಇವತ್ತು ಆ ಪ್ರೊಟೆಸ್ಟ್ ಇಂದ ಏನ್ ಪ್ರಾಫಿಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಸರ್. ಇವತ್ತು ಏನು ಎಲ್ಲ ಇಡೀ ಸೊಸೈಟಿನಲ್ಲಿ ಏನು ಬದಲಾಗಲ್ಲ. ಸೊಸೈಟಿನಲ್ಲಿ ಇವತ್ತು ಎಲ್ಲ ಅವ್ರವ್ರ ಪಾಡಿಗೆ ಮೊಬೈಲ್ಸ್ಗಳಲ್ಲಿ ಅಡಿಕ್ಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಏನೂ ಚೇಂಜ್ ಆಗಲ್ಲ ಸೊಸೈಟಿನಲ್ಲಿ ಅಂತ ಜನಗಳು ನಂಬಿದ್ರಲ್ಲ, ಆ ಒಂದು ನಂಬಿಕೆಯನ್ನ ನುಚ್ಚುನೂರು ಮಾಡಿದ್ದು ಇವತ್ತಿನ ನೀಟಿನ ಪ್ರೊಟೆಸ್ಟ್. ಅದು ದಿಸ್ ಕುಡ್ ಹ್ಯಾಪನ್ ಓನ್ಲಿ ಬಿಕಾಸ್ ಆಫ್ ಜೆನ್ಸಿ. ಈ ಪ್ರೊಟೆಸ್ಟ್ ಆಗಿದೆ. ಸರ್ ಹೇಳಿದ್ರು ಬರೀ ಜೆನ್ಸಿ ನೆಗೆಟಿವಿಟಿ ತುಂಬಿಕೊಂಡಿದ್ದಾರೆ ಅಂತ. 21,000 ಮಕ್ಕಳಿಗೆ ಅಕೌಂಟಬಿಲಿಟಿ ಕೇಳೋದು ತಪ್ಪಾ? ಇದು ಯಾರು ಮಾಡಿದ್ರು? ಇಲ್ಲಿ ಸ್ಟೂಡೆಂಟ್ಸಿನ ಸಾವಿನ ಬಗ್ಗೆ ನಯಾ ಪೈಸೆ ಕಾಳಜಿ ಇಲ್ಲ, ನೋವಿಲ್ಲ. ಇದರ ಬಗ್ಗೆ ಸ್ಟೂಡೆಂಟ್ಸ್ ಕೇಳಿದ್ರು. ಇಲ್ಲಿ ಜೆನ್ಸೀಸ್ಗಳ ಬಗ್ಗೆ ನೆಗೆಟಿವಿಟಿ ಬರೀ ಇವಾಗ ಡಿಜಿಟಲ್ ಮೀಡಿಯಾ ಇಂದ ಇವತ್ತು ಇನ್ಫ್ಲೂಯೆನ್ಸ್ ನ ತಗೊಳ್ತಾ ಇದ್ದಾರೆ, ಅದನ್ನೆಲ್ಲ ಹೇಳ್ತಾ ಇದಾರಲ್ಲ. ಈ ಪ್ರೊಟೆಸ್ಟ್ ಜೆನ್ಸಿನಲ್ಲಿರುವಂತ ಕ್ರಿಯೇಟಿವಿಟಿ ಹೊರಗಡೆ ಬಂದಿದೆ. ತರಾವರಿ ಇವತ್ತು ಪೋಸ್ಟರ್ಸ್ ಗಳನ್ನ ತಗೊಂಡ್ ಬಂದ್ರು. ಸರ್, ದಿಸ್ ಪ್ರೊಟೆಸ್ಟ್ ಯುನೈಟೆಡ್ ಪೀಪಲ್, ಇನ್ಜಸ್ಟಿಸ್ ವಿರುದ್ಧ ಒಂದು ಪ್ಲಾಟ್ಫಾರ್ಮ್ಗೆ ಬರೋದಕ್ಕೆ. ಏನಂದ್ರೆ ವೈಷ್ಣವಿ ಆತಂಕ ಏನು ಅಂದ್ರೆ, ಓಕೆ ಸೋಫಾರ್ ನೀವೇನ್ ಹೇಳಿದಿರಿ ಅದನ್ನೆಲ್ಲ ಒಪ್ಪಿನೋ, ಲಾಲಾಜಿ ನಾಯಕ್ ಅವರ ಮಾತನ್ನ ಸ್ವಲ್ಪ ಪ್ರತ್ಯೇಕಿಸಿ, ಅವರ ಕಂಪ್ಲೀಟ್ ಮಾತನ್ನ ನಾನು ಒಪ್ಪದೇ ಇರ್ಬೋದು. ಬಟ್ ಒಂದಂತೂ ನಿಜ, ಯು ಶುಡ್ ನಾಟ್ ಬಿ ಮಿಸ್ಲೆಡ್, ಮಿಸ್ಗೈಡೆಡ್ ಆರ್ ಮಿಸ್ಯೂಸ್ಡ್. ನಿಮ್ಮ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ಸ್ಟಿಕ್ ಆಗಿ ನೀವು ಪ್ರತಿಭಟನೆ ಮಾಡಿದ್ರೆ ಓಕೆ. ನೀವು ನಿಮ್ಮ ಪ್ರತಿಭಟನೆಯ ವೇದಿಕೆಯನ್ನ ಬೇರೆಯವ್ರಿಗೆ ಬಳಕೆ ಮಾಡ್ಕೊಳ್ಳೋಕೆ ಬಿಟ್ಟಾಗ ನಿಮ್ಮ ಉದ್ದೇಶದ ಬಗ್ಗೆ ನನಗೆ ಪ್ರಶ್ನೆ ಬರ್ಬೇಕಾ ಬೇಡವಾ? ಸರ್, ಇಲ್ಲಿ ಸ್ಟಾರ್ಟ್ ಆಗಿದ್ದೆ ಪ್ರೊಟೆಸ್ಟ್ 21 ಸ್ಟೂಡೆಂಟ್ಸ್ ಸಾವಿನ ಬಗ್ಗೆ. ಈ NTA ಏನಕ್ಕೆ ಇವತ್ತು ಅಷ್ಟು ದಿನಗಳು ಈ ದೇಶದ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. 21 ಜನರ ಆತ್ಮಹತ್ಯೆ, ನೀಟ್ ಪೇಪರ್ ಸೋರಿಕೆ, ಭವಿಷ್ಯದ ಜೊತೆ ಚೆಲ್ಲಾಟ, ಸರ್ಕಾರದ ಜಾಣ ಮತ್ತು ನಿರ್ದಾಕ್ಷಿಣ್ಯ ಮೌನ. ಹೌದು, ಇದನ್ನೆಲ್ಲ ವಿರೋಧಿಸಿ ನೀವು ಪ್ರತಿಭಟನೆ ಮಾಡಿದ್ರಿ. ಇಷ್ಟಕ್ಕೆ ಸೀಮಿತ ಆಗ್ಬೇಕಾಗಿತ್ತು. ಇಲ್ಲಿ ಶಾರ್ಜಿಲ್ ಇಮಾಮ್, ಉಮರ್ ಖಲೀದ್, ಆ ಉಖಾಡ್ಲೆ ಬ್ಯಾಂಗ್ಳೂರ್ ಪೊಲೀಸ್, ಎಲ್ಲಿಂದ ಬಂತ್ರಿ ಇವೆಲ್ಲ? ಯಾಕ್ರಿ ಬರ್ಬೇಕಿದು? ಡೋಂಟ್ ಯು ಥಿಂಕ್ ಯುವರ್ ಪ್ಲಾಟ್ಫಾರ್ಮ್, ಯುವರ್ ರೀಸನ್ಸ್ ವರ್ ಮಿಸ್ಯೂಸ್ಡ್? ಕಮಿಂಗ್ ಟು ಲೋಹಿತ್ ಸರ್, ಕಮಿಂಗ್. ಸರ್, ಇಲ್ಲಿ ನಿಮಿಷ ಲೆಟ್ ವೈಷ್ಣವಿ ಆನ್ಸರ್ ದಿಸ್. ಇಟ್ ಇಸ್ ಯುವರ್ ನಿಮ್ ವೇದಿಕೆ, ಅದು ವೈಷ್ಣವಿ ಜೆನ್ಸಿಗಳ ವೇದಿಕೆ ಆಗಿತ್ತು. ಹೌದು, ಯು ವರ್ ಯೂಸ್ಡ್ ಅಂಡ್ ಯು ವರ್ ಮಿಸ್ಯೂಸ್ಡ್. ತಪ್ಪಲ್ವಾ ಸರ್? ಇಲ್ಲಿ ಕೆಲವು ಈ ಸ್ಲೋಗನ್ಸ್ ಗಳಿಗೆ ಇವತ್ತು ಸ್ಟೂಡೆಂಟ್ಸ್ ಏನ್ ಜೆನ್ಯೂನ್ ಆಗಿ ದೊಡ್ಡ ಸಂಖ್ಯೆನಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ, ಅದಕ್ಕಲ್ವಾ ಸರ್ ಫೋಕಸ್ ಮಾಡಿರೋದು? ಇವತ್ತು ಏನೇನೆಲ್ಲ ಇವತ್ತು ರಾಂಗ್ ಅಲ್ಲಿ ಇವತ್ತು ಯಾವುದೋ ಕೆಲವು ಗುಂಪುಗಳು ಇದನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಇವತ್ತು ಬಂದಿದ್ದಾರೆ ಇವತ್ತು. ಆದ್ರೆ ಅದನ್ನೆಲ್ಲನೂ ಕೂಡ ಮೀರಿ ಬುಲೆಟ್ಸ್ ಗಳನ್ನ ತಿಂದು, ಪೆಲೆಟ್ಸ್ ಗಳನ್ನ ತಿಂದು ಅಂದ್ರೂ ಕೂಡ ನೀಟ್ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಆಗ್ಬೇಕು ಅಂತ ಹೇಳಿ ಕೊನೆತನ ಅವರು ಆ ಪ್ರೊಟೆಸ್ಟ್ ನ ಇಟ್ಕೊಂಡ್ರು ಸರ್. ಇವತ್ತು ರಿಯಲ್ ಇಶ್ಯೂಗಳನ್ನ ತಗೊಂಡು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿದ್ರು ಸರ್. ಅಲ್ಲ, ಅದನ್ನ ನೀವು ಒಪ್ತೀರಾ ಅಂತ? ಕರೆಕ್ಟ್ ಇದೆ ಆ ಪ್ರಶ್ನೆ, ಅಜಿತ್ ಅವ್ರ ಕಡೆಯಿಂದ ಬಂದಿದೆ. ಬಟ್ ನಾ ಕೇಳ್ತಿದ್ದೀನಿ, ನೀವು ಒಪ್ತೀರಾ ಈ ರೀತಿ ನಿಮ್ಮ ವೇದಿಕೆ ಮೇಲೆ ಬಂದ ಹೋಯ್ತವ್ರೆ ನಿಮ್ಮ ಹತ್ರ ಬಂದೆ ಸರ್? ಇವತ್ತು ಹಲವಾರು ಇಶ್ಯೂಗಳು ಅನ್ಆನ್ಸರ್ಡ್ ಆಗಿದೆ ಸರ್. ಕಮ್ ಆನ್, ಕಾರ್ಯಕ್ರಮದ ಹೆಸರೇ ಟು ದ ಪಾಯಿಂಟ್. ಹೌ ಕ್ಯಾನ್ ಯು ನಾಟ್ ಬಿ ಟು ದ ಪಾಯಿಂಟ್?
ಟು ದ ಪಾಯಿಂಟ್ ಹೇಳಿ, ನೀವು ವಿರೋಧಿಸ್ತೀರಾ ಇಲ್ವಾ ಇದನ್ನ? ನಿಮ್ಮ ಒಂದ್ ನಿಮಿಷ ಲೋಹಿತ್ ನೀವು ಮಾತಾಡ್ತೀರಿ. ವೈಷ್ಣವಿ ನೀವು ಯಾವ ಕಾರಣಗಳಿಗಾಗಿ ಪ್ರತಿಭಟನೆ ಮಾಡ್ತಿದ್ರಿ, ಆ ಕಾರಣಗಳನ್ನ ಮೀರಿ ನೀವು ನಿರ್ಮಾಣ ಮಾಡಿದಂತ ಈ ಪ್ರತಿಭಟನೆಯ ವೇದಿಕೆಯನ್ನ ಬಳಸ್ಕೊಳ್ಳಾಯ್ತು, ನೀವು ಅದನ್ನ ಒಪ್ತೀರಾ ಇಲ್ವಾ? ಇಟ್ಸ್ ಅ ಎಸ್ ಆರ್ ನೋ ಕ್ವೆಶ್ಚನ್. ಯಾರು ಬಳಸ್ಕೊಂಡ್ರು? ಉಮರ್ ಖಾಲಿದ್ ಸಮರ್ಥಕರು ಬಳಸ್ಕೊಳ್ಳಿಲ್ವಾ ಲೋಹಿತ್? ಮತ್ತೆ ಶಾರ್ಜಿಲ್ ಇಮಾಮ್ ಅವರ ಬಳಸ್ಕೊಳ್ಳಿಲ್ವಾ? ಟ್ರಾನ್ಸ್ ರೈಟ್ಸ್ ಅವ್ರು ಬಳಸ್ಕೊಳ್ಳಿಲ್ವಾ? ಆಮೇಲೆ ಇಲ್ಲಿ ಆ ಉಖಾಡ್ಲೆ ಬೆಂಗಳೂರು ಪೊಲೀಸ್ ಬಳಸ್ಕೊಳ್ಳಿಲ್ವಾ? ಇಲ್ಲಿ ಬೆಂಗಳೂರಿನಲ್ಲಿ ನೋಡಿಲ್ವಾ ನೀವು? ಹೇಳಿ ಅಲ್ಲ ಹೇಳ್ತಾ ಇರೋದು ಇದೆಲ್ಲ ಬಿಜೆಪಿ ಮತ್ತು RSS ಗೆ ಅಲ್ಲೊಬ್ಬ ಉಮರ್ ಇದ್ರಾಯ್ತು, ಅಲ್ಲೊಬ್ಬ ಶೇಖ್ ಇದ್ರಾಯ್ತು, ಅಲ್ಲೊಬ್ಬ ಮುಲ್ಲಾ ಇದ್ರಾಯ್ತು. ಅಲ್ಲೊಂದು ಮುಸಲ್ಮಾನ ಹೆಸರು ಇದ್ದೇ ಬಿಟ್ರೆ ಸಾಕು, ಇವರಿಗೆ ಅವತ್ತು ಪಾಯಸದ ಊಟ. ಇಂಥ ಒಂದು ಕಳೆದ 10